ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿಯ ಶುಭಾಶಯಗಳನ್ನ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ತಮ್ನೇಲ್ಸ್ ನೋಡಿ. ಹೌದು ವೀಕ್ಷಕರೇ, ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಾಮ ಜನ್ಮಭೂಮಿ ಅಯೋಧ್ಯೆನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀವಿ. ನೀವೀಗ ಇಲ್ಲೇನು ನೋಡ್ತಾ ಇದ್ದೀರಾ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನ ನೋಡ್ತಾ ಇದ್ದೀರಾ. ನಾವು ಇಲ್ಲಿಂದ ಹೊರಟಿದ್ದು ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಒನ್ ಆಫ್ ದ ವರ್ಲ್ಡ್ಸ್ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಏರ್ಪೋರ್ಟ್ಸ್ ನೀವು ನೋಡಿರ್ತೀರಾ, ಬಟ್ ಈ ತರ ಟರ್ಮಿನಲ್ 2ನ ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಕ್ಲೀನ್ಲಿನೆಸ್ ನ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ನೀವು ಇಲ್ಲಿ ರಿಯಲ್ ಪ್ಲಾಂಟ್ಸ್ ನ ನೋಡ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಎಲ್ಲ ಅಪ್ಡೇಟೆಡ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ನಾವಿಲ್ಲಿ DG ಯಾತ್ರಾದಲ್ಲಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ್ವಿ. ಫೇಸ್ ಸ್ಕ್ಯಾನ್ ಆಗಿದ್ ಕೂಡಲೇ ನೀವು ಇಮಿಡಿಯೇಟ್ ಎಲ್ಲ ಸೆಕ್ಯೂರಿಟಿ ಗೇಟ್ಸ್ ಓಪನ್ ಆಗುತ್ತೆ. ಮೇಲಾಗಿ ನಿಮ್ಗೆ ಚೆಕ್ ಇನ್ ಬ್ಯಾಗೇಜ್ ಇರ್ಬೋದು, ಚೆಕಿಂಗ್ ಟ್ಯಾಗ್ ಇರ್ಬೋದು, ಅದೆಲ್ಲ ನೀವೇ ಪ್ರಿಂಟ್ಔಟ್ಸ್ ತಗೋಬಹುದು. ಆ ಥರ ಆಕ್ಸೆಸ್ ಕೂಡ ಇದೆ. ನೀವು ಇಲ್ಲೇನು ನೋಡ್ತಾ ಇದ್ರೆ ಇದೆಲ್ಲ ಪ್ಲಾಂಟ್ಸ್, ರಿಯಲ್ ಪ್ಲಾಂಟ್ಸ್ ನ ನೀವು ನೋಡ್ತಾ ಇರೋದು. ಇದಕ್ಕೆಲ್ಲ ನೀರು ಹಾಕ್ಲಿಕ್ಕೆ ಅಲ್ಲಿ ಆಟೋಮೆಟಿಕ್ ವಾಟರ್ ಡಿಸ್ಪೆನ್ಸಿಂಗ್ ಕೂಡ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೀವು ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು, ಪಿಲ್ಲರ್ಸ್ ಆಗಿರ್ಬೋದು, AC ಡಕ್ಟ್ಸ್ ಆಗಿರ್ಬೋದು, ಇದೆಲ್ಲ ಬ್ಯಾಂಬೂನ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಕ್ಲೀನ್ಲಿನೆಸ್ ಕೂಡ ತುಂಬಾ ಅದ್ಭುತವಾಗಿದೆ. ನೀವಿಲ್ಲಿ ನೋಡ್ಬೋದು ಏರ್ಪೋರ್ಟ್ ಅಲ್ಲಿ ಪ್ರಾಚೀನ ವಿಗ್ರಹಗಳನ್ನ ಇಟ್ಟಿದ್ದಾರೆ. ತುಂಬಾ ವಿಶೇಷವಾಗಿರತಕ್ಕಂತ ವಿಗ್ರಹಗಳಿದು. ಮತ್ತೆ ಇಲ್ಲಿ ಟೈಮ್ ಯಾವ ತರ ಹೋಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಒಂದೊಂದು ಜಾಗಗಳನ್ನ ಇಲ್ಲಿ ನೋಡೋ ಅಂತ ಜಾಗಗಳು ತುಂಬಾ ವಿಶೇಷವಾಗಿ ಮಾಡಿದ್ದಾರೆ. ಮತ್ತೆ ಒಳಗಡೆ ಹೋಗ್ತಿದಂಗೆ ಯಾವ್ದೋ ಒಂದು ಗಾರ್ಡನ್ ಒಳಗಡೆ ಬಂದಿದೀವಿ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ನಾವು ಬ್ಯಾಂಗ್ಳೂರಿಂದ ಡೈರೆಕ್ಟ್ ಅಯೋಧ್ಯೆಗೆ ಫ್ಲೈಟ್ ಬುಕ್ ಮಾಡಿದ್ವಿ. ಇಲ್ಲಿಂದ ಅಯೋಧ್ಯೆ ಬಂದು 2 hours 50 minutes ಜರ್ನಿ ಆಗುತ್ತೆ. ಮತ್ತೆ ಅಯೋಧ್ಯೆದಲ್ಲೇ ಏರ್ಪೋರ್ಟ್ ಇರೋದ್ರಿಂದ ನಾವು ಅಲ್ಲಿಗೆ ಫ್ಲೈಟ್ ಬುಕ್ ಮಾಡಿದ್ವಿ. ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಇದು ಕೂಡ ಹೊಸ ಏರ್ಪೋರ್ಟ್. ಮತ್ತೆ ನಿಮ್ಗೆ ಇನ್ನೊಂದು ಈಸಿ ಅಂದ್ರೆ ಹತ್ರದ ಏರ್ಪೋರ್ಟ್ ಅಂತಂದ್ರೆ ಲಕ್ನೋ ಏರ್ಪೋರ್ಟ್ ಇದೆ. ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ನಿಮಗೆ ಅಯೋಧ್ಯೆಯಿಂದ 160 kilometers ದೂರದಲ್ಲಿದೆ. ಇಲ್ಲೇನ್ ನೋಡ್ತಾ ಇದ್ದೀರಾ ನೀವು, ಅಯೋಧ್ಯೆದು ಮೇನ್ ರೋಡ್ ಇದು ನಾನು ನಿಮಗೆ ತೋರಿಸ್ತಾ ಇರೋದು. ಅಯೋಧ್ಯೆಯಲ್ಲಿ ನಿಮಗೆ ನೋಡೋ ಅಂತ ಸಾಕಷ್ಟು ಜಾಗಗಳಿದೆ. ಅದ್ರಲ್ಲಿ ನಾನೊಂದು 6-7 ಜಾಗಗಳನ್ನ ಇಂಪಾರ್ಟೆಂಟ್ ಯಾವ್ದಿದೆ ಅದನ್ನ ಈ ವಿಡಿಯೋದಲ್ಲಿ ತೋರಿಸಿನಿ. ಈ ವಿಡಿಯೋ ಕೊನೆ ತನಕನೂ ನೋಡಿ. ಇದ್ರದ್ದು ಡೀಟೇಲ್ಸ್ ಎಲ್ಲದೂ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ ನೋಡಿ. ಇದು ಮೇನ್ ರೋಡ್, ಇದು ಅಯೋಧ್ಯೆದು. ತುಂಬಾ ಚೆನ್ನಾಗಿದೆ ಇದು ಕೂಡ. ಮತ್ತೆ ಇಲ್ಲಿ ಲತಾ ಮಂಗೇಶ್ಕರ್ ಅವರ ನೆನಪಿಗೋಸ್ಕರ ಇಲ್ಲಿ ಲತಾ ಮಂಗೇಶ್ಕರ್ ಚೌಕ್ ಅಂತಾನು ಮಾಡಿದ್ದಾರೆ. ಅಲ್ಲಿ ಇದು ವೀಣೆ ಕೂಡ ನಿಮ್ಗೆ ರೋಡ್ ಸರ್ಕಲ್ ಅಲ್ಲಿ ನೀವು ನೋಡಬಹುದು. ಅಯೋಧ್ಯೆ ಸಿಟಿ ಒಳಗಡೆ ರೋಡ್ಸ್ ಎಲ್ಲ ತುಂಬಾ ಚಿಕ್ಕದಿರೋದ್ರಿಂದ ನಿಮ್ಗೆ ಟೂರಿಸ್ಟ್ ವೆಹಿಕಲ್ಸ್ ನ ಬಿಡೋದಿಲ್ಲ. ಹಾಗಾಗಿ ನೀವು ಇಲ್ಲಿ ಆಟೋಗಳನ್ನ ತಗೋಬೇಕಾಗುತ್ತೆ. ಈ ತರ ಆಟೋಗಳನ್ನ ನೀವು ಬುಕ್ ಮಾಡ್ಕೊಂಡ್ರೆ ಅವ್ರ ಒಳಗಡೆ ಇರ್ತಕ್ಕಂಥ ಎಲ್ಲಾ ಪ್ಲೇಸಸ್ ನ ಕವರ್ ಮಾಡಿ ಮತ್ತೆ ನಿಮ್ ವೆಹಿಕಲ್ ಎಲ್ಲಿ ಪಾರ್ಕಿಂಗ್ ಆಗಿರುತ್ತೆ ಅಲ್ಲಿ ಕರ್ಕೊಂಡ್ಬಂದ್ ಬಿಡ್ತಾರೆ. ಅದಕ್ಕೆ ಚಾರ್ಜಸ್ ತಗೊಂತಾರೆ. 1000 ಇಂದ 1500 rupees ಚಾರ್ಜ್ ಮಾಡ್ತಾರೆ. ಇಲ್ಲೇನ್ ವೀಣೆ ತೋರಿಸ್ತಾ ಇದೀನಿ, ಇದು ಲತಾ ಮಂಗೇಶ್ಕರ್ ಚೌಕ್. ಇಲ್ಲಿ ನಾವು ಮೊದಲನೆಗೆ ಹೋಗಿದ್ದ ದೇವಸ್ಥಾನ ಅಂತಂದ್ರೆ ಹನುಮಾನ್ ಗ್ರಹಿ ಅಂತಂದ್ರೆ ಹನುಮಾನ್ ಗಡಿ ಅಂತಾನು ಕರೀತಾರೆ. ಇದು ಹನುಮಾನ್ ಮಂದಿರ. ಇದು ಇಲ್ಲಿ ಅಯೋಧ್ಯೆಯಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಹನುಮನ ದರ್ಶನ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಇಲ್ಲಿ ನಾನು ನಿಮ್ಗೆ ಏನ್ ದಾರಿ ತೋರಿಸ್ತಾ ಇದೀನಿ, ಇದು ಹನುಮಾನ್ ಗಡಿಗೆ ಹೋಗೋ ಅಂತ ದಾರಿ. ನಿಮ್ಗೆ ಇಲ್ಲಿ ಪ್ರಸಾದ ಇರ್ಬೋದು, ಬೇರೆ ಪೂಜೆ ಸಾಮಗ್ರಿಗಳಿರ್ಬೋದು, ಇದೆಲ್ಲ ನಿಮ್ಗೆ ಇದೇ ಲೈನಲ್ಲೇ ಸಿಗುತ್ತೆ, ದೇವಸ್ಥಾನದ ದಾರಿಲೇ ಸಿಗುತ್ತೆ ನೋಡಿ. ಇದು ಮೇನ್ ಎಂಟ್ರೆನ್ಸ್, ಇದು ಹನುಮಾನ್ ಗಡಿ. ಇದು ಸುಮಾರು ಒಂದು 76 steps ನ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಹತ್ಕೊಂಡು ಹೋದ್ರೆ ನಿಮಗೆ ಅಲ್ಲಿ ಮೇಲ್ಗಡೆ ನೀವು ಹನುಮನ ಮೂರ್ತಿ ನೋಡ್ಬೋದು. ಈ ಮೂರ್ತಿ ವಿಶೇಷ ಏನು ಅಂತಂದ್ರೆ ಇದು ಬರೀ 6 inch ಹೈಟ್ ಅಲ್ಲಿ ಇರ್ತಕ್ಕಂಥ ಮೂರ್ತಿ. ಅಂದ್ರೆ ಹನುಮನ ತಾಯಿ ಅಂಜನಿ ಮಾತೆಯ ಮಡಿಲಿನಲ್ಲಿ ಕೂರ್ತಿರ್ತಕ್ಕಂಥ ಬಾಲ ಹನುಮನ ಮೂರ್ತಿಯನ್ನ ನೋಡ್ಬೋದು ನೀವಿಲ್ಲಿ. ಇದೊಂದು ವಿಶೇಷವಾದ ದೇವಸ್ಥಾನ. ತುಂಬಾ ರಶ್ ಇರುತ್ತೆ, ಬಟ್ ಆದ್ರೂ ಬೇಗ ದರ್ಶನ ಮಾಡ್ಬೋದು ಇಲ್ಲಿ. ಬನ್ನಿ ಹಾಗಾದ್ರೆ ಹನುಮಾನ್ ಗಡಿಯ ಹನುಮನ ದರ್ಶನ ಮಾಡೋಣ. ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥ ವಿಗ್ರಹನ ನಾನು ಇಷ್ಟೋ ತನಕ ಹೇಳ್ತಾ ಇದ್ದಿದ್ದು ತಾಯಿ ಅಂಜನಿ ಮಾತೆಯ ಮಡಿಲಲ್ಲಿ ಕೂರ್ತಿರ್ತಕ್ಕಂಥ 6
ಇಂಚ್ ಹೈಟ್ ಇರ್ತಕ್ಕಂಥ ಬಾಲ ರೂಪದಲ್ಲಿರುವಂಥ ಹನುಮನ ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರಾ. ಇದೇ ವಿಶೇಷವಾದ ಮೂರ್ತಿನ ನಿಮ್ಗೆ ಇಷ್ಟೋ ತನಕ ಹೇಳ್ತಾ ಇದ್ದಿದ್ದು. ಇಲ್ಲಿನ ಹನುಮನಿಗೆ ರಾಮನ ಹೆಸರನ್ನು ಕೆತ್ತಿದ ಬೆಳ್ಳಿಯ ತುಳಸಿ ಮಾಲೆಯಿಂದ ಅಲಂಕರಿಸಲ್ಪಡುತ್ತದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನಂತಂದ್ರೆ, ರಾವಣನ ಅಂತ್ಯ ಆದ ನಂತರ ವನವಾಸ ಮುಗಿಸಿ ಪ್ರಭು ರಾಮ, ಲಕ್ಷ್ಮಣ ಮತ್ತು ಸೀತಾಮಾತ ಮರಳಿ ಅಯೋಧ್ಯೆಗೆ ಬರ್ತಾರೆ. ಆಗ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹನುಮ ಕೂಡ ಅವ್ರ ಜೊತೆಲಿ ಅಯೋಧ್ಯೆಗೆ ಬರ್ತಾರೆ. ಆಗ ಪ್ರಭು ರಾಮ ಹನುಮನಿಗೋಸ್ಕರ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನವೇ ಇವತ್ತಿನ ಹನುಮನ ಗಡಿ ಅಂತ ಕರೀತಾರೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಇದು. ಇಲ್ಲಿನ ಹನುಮಾನ್ ಗಡಿ ದೇವಸ್ಥಾನದ ಗೋಡೆಗಳ ಮೇಲೆ ಹನುಮಾನ್ ಚಾಲೀಸ್ ಪದ್ಯವನ್ನು ಕೆತ್ತಲಾಗಿದೆ. ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಮತ್ತೆ ಈ ದೇವಸ್ಥಾನದ ಟೈಮಿಂಗ್ಸ್ ಏನು ನೋಡೋದಾದ್ರೆ, ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ ಮತ್ತೆ ರಾತ್ರಿ 11 ಗಂಟೆ ತನಕನೂ ಭಕ್ತರಿಗೆ ದರ್ಶನ ಕೊಡುವಂತ ದೇವಸ್ಥಾನ ಆಗಿರುತ್ತೆ ಇದು. ಪ್ರತಿಯೊಬ್ರು ಅಲ್ಲಿಗೆ ಹೋದ್ಮೇಲೆ ಇದನ್ನ ದರ್ಶನ ಮಾಡಿ ಮುಂದಿನ ದೇವಸ್ಥಾನಗಳಿಗೆ ಭೇಟಿ ಕೊಡಿ. ಹನುಮಾನ್ ಗಡಿ ದೇವಸ್ಥಾನ ನೋಡಿದ ನಂತರ ನಾವು ಅಲ್ಲಿಂದ ಹೊರಟಿದ್ದು ಸರಯೂ ನದಿ. ನಾವು ಸೇಮ್ ಆಟೋನೇ ಬುಕ್ ಮಾಡಿದ್ವಲ್ಲ, ಅದೇ ಆಟೋದಲ್ಲಿ ನಾವು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ಕೂಡ ನಿಮಗೆ ಒಂದು ಪವಿತ್ರವಾದ ನದಿ ಅಂತಾನೆ ಹೇಳಲಾಗುತ್ತದೆ. ಮತ್ತೆ ಇಲ್ಲಿ ನಿಮಗೆ ಬೋಟಿಂಗ್ ಕೂಡ ಮಾಡಬಹುದು. ಮತ್ತೆ ಅಲ್ಲಿ ಸ್ನಾನ ಏನಾದ್ರು ಮಾಡಂಗಿದ್ರೆ ನೀವು ಅಲ್ಲಿ ಸ್ನಾನ ಕೂಡ ಮಾಡಬಹುದು. ಮತ್ತೆ ಸಂಜೆ ಅಲ್ಲಿ ಆರತಿ ಕೂಡ ನಡೆಯುತ್ತೆ. ಇಲ್ಲಿ ಯಾವ ತರ ವಾರಣಾಸಿ ಆರತಿ ನಡೆಯುತ್ತೆ, ಅಲ್ಲೂ ಕೂಡ ಆರತಿ ನಡೆಯುತ್ತೆ. ಇಲ್ಲೇನ್ ನೋಡ್ತಾ ಇದ್ದೀರಾ ನೀವು, ಸರಯೂ ನದಿಯ ದಡದಲ್ಲಿರ್ತಕ್ಕಂಥ ಹೊಸ ಘಾಟ್ ಇದು. ಇನ್ನ ಕೆಲಸ ನಡೀತಾ ಇದೆ, ಅಲ್ಲಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಬೋಟಿಂಗ್ ಕೂಡ ನೀವು ಇಲ್ಲಿಂದನೇ ಹೋಗ್ಬಹುದು. ಮತ್ತೆ ನದಿಲಿ ಏನಾದ್ರು ಸ್ನಾನ ಮಾಡೋದಾದ್ರೆ ನೀವು ಇಲ್ಲಿಂದನೇ ಹೋಗ್ಬಹುದು. ಬನ್ನಿ ಹಾಗಾದ್ರೆ ಈ ಸರಯೂ ನದಿಯ ಬಗ್ಗೆ ತಿಳ್ಕೊಳ್ಳೋಣ. ಬಾಲ್ಯದಲ್ಲಿದ್ದಾಗ ಪ್ರಭು ರಾಮ ಈ ಸರಯೂ ನದಿಯಲ್ಲಿ ಬಂದು ಸ್ನಾನ ಮಾಡಿದ್ರು ಅಂತ ಕೂಡ ಹೇಳಲಾಗ್ತದೆ. ಮತ್ತೆ ಈ ಸರಯೂ ನದಿಯ ಉಗಮ ಸ್ಥಾನ ನೋಡೋದಾದ್ರೆ ಹಿಮಾಲಯದ ಮಾನಸ ಸರೋವರದಲ್ಲಿ ಈ ಸರಯೂ ನದಿಯ ಉಗಮ ಆಗುತ್ತೆ. ಉಗಮ ಆದಾಗ ಅದಕ್ಕೆ ಮಾನಸ ನಂದಿನಿ ಅಂತ ಕೂಡ ಹೆಸರು ಕರೀತಾರೆ. ಮತ್ತೆ ಇದು ಉತ್ತರಾಖಂಡ ಮತ್ತೆ ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಹರ್ಕೊಂಡ್ಬಂದು ಇದು ಅಯೋಧ್ಯೆಗೆ ಬಂದಾಗ ಇದಕ್ಕೆ ಸರಯೂ ಅಂತ ಕರೀತಾರೆ, ಸರಯೂ ನದಿ ಅಂತ ಕರೀತಾರೆ. ಇದು ಅಯೋಧ್ಯೆ ದಾಟಿ ಮುಂದಕ್ಕೆ ಹೋದ ನಂತರ ಇದು ಗಾಗ್ರಾ ನದಿ ಅನ್ನೋದಕ್ಕೆ ಒಂದಕ್ಕೆ ಅದು ಜಾಯಿನ್ ಆಗುತ್ತೆ. ಮತ್ತೆ ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಬಿಹಾರದಲ್ಲಿ ಗಂಗಾ ನದಿಗೆ ಇದು ಸೇರ್ಪಡೆ ಆಗುತ್ತೆ. ಮತ್ತೆ ಇಲ್ಲಿ ನಿಮಗೆ ಸಂಜೆ ಹೊತ್ತಲ್ಲಿ ನಿಮಗೆ ಆರತಿ ಕೂಡ ಇರುತ್ತೆ. ನಿಮಗೆ ಏಪ್ರಿಲ್ ಇಂದ ಅಕ್ಟೋಬರ್ ತನಕ 7 ಗಂಟೆಗೆ ಆರತಿ ಇರುತ್ತೆ. ಅದೇ ನೀವು ನವೆಂಬರ್ ಇಂದ ಮಾರ್ಚ್ ತನಕ ನೋಡೋದಾದ್ರೆ ನಿಮಗೆ 6 ಗಂಟೆಯಿಂದ ಆರತಿ ಶುರು ಆಗುತ್ತೆ. ಮತ್ತೆ ಇಲ್ಲಿ ನಿಮಗೆ ಬೋಟಿಂಗ್ ಕೂಡ ಇರುತ್ತೆ. ಪ್ರತಿಯೊಬ್ಬರಿಗೆ ಬೋಟಿಂಗ್ ಶೇರಿಂಗ್ ಅಲ್ಲಿ ಹೋಗೋದಾದ್ರೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ನಿಮಗೆ ಕ್ರೂಸ್ ಅಂತ ಇದೆ, ಆ ಕ್ರೂಸ್ ಅಲ್ಲಿ ಹೋಗೋದಾದ್ರೆ ನಿಮಗೆ 300 ರೂಪಾಯಿ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಶಾರ್ಟ್ ಡಿಸ್ಟೆನ್ಸ್ ಹೋಗೋದಾದ್ರೆ 60 ರೂಪೀಸ್ ಇಂದ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತೆ ಇಲ್ಲಿ ನೀವು ನದಿಲಿ ಸ್ನಾನ ಮಾಡೋದಕ್ಕೂ ತುಂಬಾ ಕ್ಲೀನ್ ಆಗಿದೆ. ನಾವಿಲ್ಲಿ ಬಂದಿರತಕ್ಕಂತ ನೆಕ್ಸ್ಟ್ ದೇವಸ್ಥಾನ ಬಂದು ಬಡೆ ಹನುಮಾನ್ಜಿ ಮಂದಿರ್ ಅಂತ ಕರೀತಾರೆ. ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾನು ಕರಿಬಹುದು. ಈ ದೇವಸ್ಥಾನ ಇರೋದು ಅಯೋಧ್ಯ ಸಿಟಿ ಒಳಗಡೆನೆ ಇದೆ. ನೀವು ಎಂಟ್ರೆನ್ಸ್ ಅಲ್ಲೇ ನೋಡಬಹುದು 15 ಅಡಿ ಎತ್ತರದ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಮತ್ತೆ ಇಲ್ಲಿ ರೋಡ್ಸ್ ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡಿ, ಎಷ್ಟು ತುಂಬಾ ಚಿಕ್ಕದಾಗಿರುತ್ತೆ. ಇಲ್ಲಿ ಒಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಶಿವನ ಒಂದು ವಿಗ್ರಹ ಕೂಡ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡೋದಾದ್ರೆ ನೀವು ಗೋವರ್ಧನ ಪರ್ವತವನ್ನ ಎತ್ತಿರ್ತಕ್ಕಂಥ ಕೃಷ್ಣನ ಒಂದು ವಿಗ್ರಹ ಕೂಡ ಇಲ್ಲಿ ನೀವು ನೋಡಬಹುದು. ಮತ್ತೆ ಇದು ದೇವಸ್ಥಾನದ ಒಳಗಡೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ಇಲ್ಲಿ ನೀವು ರಾಮ ಮತ್ತೆ ಸೀತೆಯ ವಿಗ್ರಹಗಳನ್ನ ನೋಡಬಹುದು. ತುಂಬಾ ಚೆನ್ನಾಗಿದೆ ಈ ವಿಗ್ರಹ ಕೂಡ. ಮತ್ತೆ ಇಲ್ಲಿ ಪಕ್ಕದಲ್ಲೇ ಹನುಮಾನ್ಜಿದು ವಿಗ್ರಹ ಕೂಡ ನೀವು ಇಲ್ಲಿ ನೋಡಬಹುದು. ನಾನು ಅವಾಗ್ಲಿಂದ ಹೇಳ್ತಾ ಇದ್ದಲ್ಲ ಲೋಕಲ್ ಆಟೋ ಅಂತ, ನೋಡಿ ಇದೆ ಲೋಕಲ್ ಆಟೋ. ಇದರಲ್ಲಿ ಒಂದು 5 ರಿಂದ 6 ಜನ ನೀವು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು.
ನಾವು ಇಲ್ಲಿಂದ ನೆಕ್ಸ್ಟ್ ಹೋದ ಜಾಗ ಕನಕ ಭವನ. ಕನಕ ಭವನ ಕೂಡ ನಿಮಗೆ ಅಯೋಧ್ಯೆ ಸಿಟಿ ಒಳಗಡೆನೆ ಇದೆ. ಈಗ ಕನಕ ಭವನ ರಾಮ ಸೀತೆಯ ದೇವಸ್ಥಾನ ಅಂತಾನು ಕೂಡ ಕರೀತಾರೆ. ನೀವು ಇಲ್ಲೇನ್ ಗೇಟ್ ನೋಡ್ತಾ ಇದ್ದೀರಾ, ಮೇನ್ ಎಂಟ್ರೆನ್ಸ್ ಇದು ಕನಕ ಭವನದ್ದು. ಕನಕ ಭವನ ಅಂತಂದ್ರೆ ಅರಮನೆ. ಈ ಅರಮನೆ ದಶರಥ ಮಹಾರಾಜರು ಕೈಕೆ ರಾಣಿಯವರಿಗೋಸ್ಕರ ನಿರ್ಮಿಸ್ತಾರೆ. ಪ್ರಭು ಶ್ರೀರಾಮ ಹಾಗೂ ಸೀತಾಮಾತೆಯವರ ಮದುವೆಯಾದ ನಂತರ ಈ ಕನಕ ಭವನವನ್ನು ಕೈಕೆ ರಾಣಿಯವರು ಅವರಿಗೆ ಉಡುಗೊರೆಯಾಗಿ ನೀಡ್ತಾರೆ. ಅಂದಿನಿಂದ ಪ್ರಭು ಶ್ರೀರಾಮ ಹಾಗೂ ಸೀತಾಮಾತಾ ಇದೇ ಕನಕ ಭವನದಲ್ಲಿ ವಾಸಿಸುತ್ತಿದ್ದರು ಅಂತ ಕೂಡ ಹೇಳ್ತಾರೆ. ತುಂಬಾನೇ ವಿಶಾಲವಾಗಿದೆ ಜಾಗ, ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೆ ಕೂಡ ತುಂಬಾ ಕ್ಲೀನಾಗೂ ಕೂಡ ಇದೆ ಇಲ್ಲಿ. ಮತ್ತೆ ಇಲ್ಲಿ ಒಳಗಡೆ ನೀವು ಶ್ರೀರಾಮ ಹಾಗೂ ಸೀತಾಮಾತೆಯ ವಿಗ್ರಹಗಳನ್ನ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಒಳಗಡೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಒಳಗಡೆ ಕಾರಿಡಾರ್ ಇದು. ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ ಇದಕ್ಕೆ. ಮತ್ತೆ ಇನ್ನು ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆ ತನಕನೂ ತೆಗ್ದಿರುತ್ತೆ. ಮತ್ತೆ ಸಂಜೆ 4:15ರಿಂದ 9 ಗಂಟೆ ತನಕನೂ ತೆಗ್ದಿರುತ್ತೆ. ನಾವು ಅಲ್ಲಿಂದ ನೆಕ್ಸ್ಟ್ ಬಂದದ್ದು ಶ್ರೀರಾಮ ವಲ್ಲಭ ಕುಂಜ್ ಅಂತ ಕರೀತಾರೆ. ಇದೇನಪ್ಪಾ ಅಂತಂದ್ರೆ ಶ್ರೀರಾಮನ ರಾಜ್ಮಹಲ್. ರಾಮ ಸೀತೆಯವ್ರನ್ನ ಮದುವೆ ಆದಾಗ ಮೊದಲು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು. ಅವರ ಡೋಲಿ ಇಲ್ಲೇ ಬಂದು ಇಳಿಸಿದ್ದು. ಇಲ್ಲಿ ಏನು ಅಂತಂದ್ರೆ ರಾಮ ಸೀತೆಯ ದೇವಸ್ಥಾನ ಕೂಡ ಇದೆ. ಮತ್ತೆ ಒಳಗಡೆ ನಿಮ್ಗೆ ಸೀತೆಯ ರಸೋಯಿ ಅಂತಂದ್ರೆ ಸೀತಾಮಾತೆ ಇಲ್ಲೊಂದ್ಸಲಿ ಅಡಿಗೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಆಗ ಅಡಿಗೆ ಮಾಡಿದ್ದು ಇಲ್ಲಿಯ ತನಕನು ಅನ್ನದಾಸೋಹ ನಡೀತಾನೆ ಇದೆ ಅಂತಾನು ಕೂಡ ಹೇಳ್ತಾರೆ. ಮತ್ತೆ ಇಲ್ಲಿ ಒಂದು ಬಾವಿ ಕೂಡ ಇತ್ತು ಅಂತ ಹೇಳ್ತಾರೆ. ಬಟ್ ಇವಾಗ ಬಾವಿ ಇಲ್ಲ ಇಲ್ಲಿ. ನೋಡಿ, ಇದೇ ನಾನು ಹೇಳಿದ್ದು ಬಾವಿ ಇತ್ತು ಅಂತ ಹೇಳೋದಕ್ಕೆ. ಇದೇನ್ ನೋಡ್ತಾ ಇದ್ದೀರಾ, ಇದು ಸೀತಾಮಾತಾ ಇಲ್ಲೇ ಒಂದ್ಸಲಿ ಅಡಿಗೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಇದನ್ನ ಸೀತಾಕಿ ರಸೋಯಿ ಅಂತಾನು ಕರೀತಾರೆ. ಬನ್ನಿ ವೀಕ್ಷಕರೇ, ಅಯೋಧ್ಯೆಯ ಪ್ರಮುಖ ದೇವಾಲಯವಾದ ರಾಮ ಜನ್ಮಭೂಮಿ ರಾಮಲಲ್ಲನ ದೇವಸ್ಥಾನಕ್ಕೆ ಹೋಗೋಣ. ಬಟ್ ಇಲ್ಲಿ ಏನಂತಂದ್ರೆ ಮೊಬೈಲ್ ಅಲೋ ಇಲ್ಲ ಇಲ್ಲಿ ಒಳಗಡೆ, ಎಲ್ಲೂ ತಗೊಂಡೋಗಂಗಿಲ್ಲ. ನೀವು ಕೂಡ ಹೋದ್ರು ಕೂಡ ಮೊಬೈಲ್ನ ನೀವು ಇಲ್ಲಿ ಲಾಕರ್ ಫೆಸಿಲಿಟಿ ಇದೆ. ಇಲ್ಲಿ ಲಾಕರ್ ಅಲ್ಲಿ ನೀವು ಮೊಬೈಲ್ನ ಇಟ್ಟೋಗ್ಬೇಕಾಗುತ್ತೆ. ಮತ್ತೆ ಯಾವುದೇ ರೀತಿ ಬ್ಯಾಗ್ ಆಗ್ಲಿ, ಸ್ಮಾರ್ಟ್ ವಾಚ್ ಆಗ್ಲಿ, ಮತ್ತೆ ಬೆಲ್ಟ್ ಆಗ್ಲಿ ಇಲ್ಲಿ ಅಲೋ ಇರೋದಿಲ್ಲ. ನೀವೆಲ್ಲ ಕೂಡ ಲಾಕರ್ ಅಲ್ಲಿ ಇಟ್ಬಿಟ್ಟಿದ್ದೆ ನೀವು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ ನಂತರ ನೀವು ಲಾಕರ್ ಅಲ್ಲಿ ನೀವು ಅದನ್ನ ತಗೋಬೇಕಾಗುತ್ತೆ. ಮತ್ತೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಅವೈಲಬಿಲಿಟಿ ಇದೆ. ಮತ್ತೆ ಇಲ್ಲಿ ನೀವು ಸ್ಪೆಷಲ್ ದರ್ಶನ ಕೂಡ ನೀವು ಟ್ರೈ ಮಾಡಬಹುದು. ಬಟ್ ಇಲ್ಲಿ ಏನಾದ್ರೂ ನೀವು ಆರತಿಗೋಸ್ಕರ ಏನಾದ್ರೂ ನೀವು ಇವತ್ತು ಟಿಕೆಟ್ ತಗೊಂಡ್ರೆ ನಿಮಗೆ ನಾಳೆ ಆರತಿನ ನೋಡ್ಬೋದು. ಆ ಥರ ವ್ಯವಸ್ಥೆ ಇದೆ. ಇದು ನಿಮಗೆ ಇದು ಮೇನ್ ರೋಡ್ ಇದು. ಮತ್ತೆ ಮೇನ್ ಎಂಟ್ರೆನ್ಸ್ ಇದು ರಾಮಲಲ್ಲ ದೇವಸ್ಥಾನಕ್ಕೆ, ಅಂದ್ರೆ ರಾಮ ಜನ್ಮಭೂಮಿಯ ದೇವಸ್ಥಾನಕ್ಕೆ ಮೇನ್ ಎಂಟ್ರೆನ್ಸ್. ಇದು ವೇಟಿಂಗ್ ಹಾಲ್ ಮಾಡಿದ್ದಾರೆ ಇಲ್ಲಿ. ನೀವು ಟಿಕೆಟ್ಗೋಸ್ಕರ ಇಲ್ಲಿ ನೀವು ವೆಯ್ಟ್ ಮಾಡಬಹುದು. ಅಲ್ಲಿ ಮುಂದೆ ಏನ್ ನೋಡ್ತೀರಾ ಅದು ಟಿಕೆಟ್ ಕೌಂಟರ್ಸ್. ನಾವು ಹೋದಾಗ ಕೂಡ ತುಂಬಾ ರಶ್ ಇತ್ತು. ನೋಡಿ, ಎಷ್ಟು ರಶ್ ಇತ್ತು ಅಂದ್ರೆ 5 to 6 hours ಆಗತ್ತೆ ಅಂತ ಹೇಳಿದ್ರು. ಬಟ್ ನಮ್ಮ ಜೊತೆಲಿ ಸೀನಿಯರ್ ಸಿಟಿಸನ್ಸ್ ಇದ್ದಿದ್ರಿಂದ ಇಲ್ಲಿ ಒಂದು ಸೀನಿಯರ್ ಸಿಟಿಸನ್ಸ್ಗೆ ಒಂದು ಫೆಸಿಲಿಟಿ ಕೂಡ ಇದೆ. ಅಬೌವ್ 60 years ಇರೋರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ನಿಮಗೆ ಒಂದು ವೀಲ್ ಚೇರ್ ಫೆಸಿಲಿಟಿ ಕೂಡ ಇದೆ. ನೋಡಿ, ಇದೆ ವೀಲ್ ಚೇರ್. ಅವರು ತಳ್ಕೊಂಬರ್ತಾ ಇದಾರಲ್ಲ, ಅವರು ಕೂಡ ಒಬ್ರು ಬರ್ತಾರೆ. ಆ ವೀಲ್ ಚೇರ್ ಅಲ್ಲಿ ಒಬ್ರು ಜೊತೆಯಲ್ಲಿ ಒಬ್ರು ಹೋಗ್ಬಹುದು. ಅವ್ರ ಜೊತೆಯಲ್ಲಿ ಕೇರ್ ಟೇಕರ್ ತರ ನಾವು ಅವ್ರ ಜೊತೆಯಲ್ಲಿ ಹೋಗ್ಬಹುದು. ಈ ತರ ಹೋದ್ರೆ ನಿಮಗೆ ಒಂದು 1/2 hour to 45 minutes ಅಲ್ಲಿ ದರ್ಶನ ಆಗುತ್ತೆ. ಅದು ವೀಲ್ ಚೇರ್ ತಳ್ಕೊಂಬರ್ತಾರಲ್ಲ, ಅವ್ರದ್ದು ಸರ್ವಿಸ್ ಚಾರ್ಜಸ್ ಬಂದು 150 rupees ಇರುತ್ತೆ. ನಾನು ಇಲ್ಲೇನು ದರ್ಶನ ತೋರಿಸ್ತಾ ಇದ್ದೀನಿ, ಇದೇ ಟೆಂಪಲ್ ವ್ಯೂ. ಬಟ್ ಇಲ್ಲೆಲ್ಲೂ ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ನಾನು ಪಿಕ್ಚರ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ನೀವು ಯಾವುದೇ ಮೊಬೈಲ್ ಫೋನ್ ಆಗಲಿ, ಸ್ಮಾರ್ಟ್ ವಾಚ್ ಆಗಲಿ, ಅಥವಾ ಬೆಲ್ಟ್ ಅಥವಾ ಬ್ಯಾಗ್ ಯಾವುದನ್ನು ಇಲ್ಲಿ ಕ್ಯಾರಿ ಮಾಡೋ ಹಾಗಿಲ್ಲ. ಓನ್ಲಿ ನಿಮ್ಮ ವ್ಯಾಲೆಟ್ ಮಾತ್ರ ತಗೊಂಡು ಹೋಗ್ಬೋದು. ನೀವು ಇಲ್ಲಿ ಅಯೋಧ್ಯೆಯ ರಸ್ತೆಗಳನ್ನ ನೋಡ್ಬೋದು.
ನಾನು ಆಗಲೇ ಹೇಳಿದ್ನಲ್ಲ ತುಂಬ ಚಿಕ್ಕ ಚಿಕ್ಕ ರಸ್ತೆಗಳಿರುತ್ತೆ ಅಂತ. ನೋಡಿ, ಈ ಚಿಕ್ಕ ರಸ್ತೆ ಒಳಗಡೆ ನಿಮ್ಮ ಕಾರ್ಗಳು ಯಾವುದು ನಿಲ್ತರೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಆಟೋಗಳನ್ನ ತೊಗೊಂಡ್ರೆ ಕನ್ವೀನಿಯೆಂಟಾಗಿ ನೀವೆಲ್ಲ ಜಾಗಗಳನ್ನ ನೋಡಿಕೊಂಡು ವಾಪಸ್ ನೀವು ಪಾರ್ಕಿಂಗ್ ಜಾಗಕ್ಕೆ ಹೋಗ್ಬೋದು. ನಾವಿಲ್ಲಿ ನೋಡಿದ ನಂತರ ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಬಂದು ವಾಲ್ಮೀಕಿ ಭವನ. ವಾಲ್ಮೀಕಿ ಭವನ ಅದರದೇ ಆದಂಥ ಹಿಸ್ಟ್ರಿ ಇದೆ. ಏನಪ್ಪಾ ಅಂತಂದರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ವಾಲ್ಮೀಕಿ ಮಹರ್ಷಿ ನಮ್ಮ ಪವಿತ್ರವಾದ ರಾಮಾಯಣವನ್ನು ಬರೆದವರು. ಇವರು ಇಲ್ಲಿ ಅಯೋಧ್ಯೆಗೆ ಬಂದಾಗ ಇಲ್ಲಿ ಈ ವಾಲ್ಮೀಕಿ ಭವನ ಜಾಗದಲ್ಲಿ ಸ್ವಲ್ಪ ದಿನ ಇಲ್ಲಿ ಇದ್ರು ಅಂತ ಹೇಳಲಾಗುತ್ತೆ. ಹಾಗಾಗಿ ಇದನ್ನ ವಾಲ್ಮೀಕಿ ಭವನ ಅಂತ ಹೆಸರು ಮಾಡಿದ್ದಾರೆ. ಈ ವಾಲ್ಮೀಕಿ ಭವನ ನೋಡೋದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ. ಮತ್ತೆ ಇದರ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 9 ಗಂಟೆಗೆ ಓಪನ್ ಆದ್ರೆ ಸಂಜೆ 6 ಗಂಟೆ ತನಕನೂ ಓಪನ್ ಆಗೇ ಇರುತ್ತೆ. ಮತ್ತೆ ಈ ವಾಲ್ಮೀಕಿ ಭವನದ ವಿಶೇಷ ಏನು ಅಂತಂದ್ರೆ, ಒಳಗಡೆ ನೋಡೋದಾದ್ರೆ ನೀವು ರಾಮಾಯಣನ ಒಳಗಡೆ ಎಲ್ಲಾ ಗೋಡೆಗಳ ಮೇಲೂ ಎಲ್ಲಾ ಕಡೆನೂ ಕೆತ್ತಿದ್ದಾರೆ. ಒಂದು ಚೂರು ಜಾಗ ಇಲ್ಲದೆ ಎಲ್ಲಾ ಕಡೆ ಅಧ್ಯಾಯದ ಪ್ರಕಾರ ಎಲ್ಲಾ ಕಡೆನೂ ರಾಮಾಯಣನ ಕೆತ್ತಿದ್ದಾರೆ. ನೀವು ನೋಡೋದಾದ್ರೆ 24,000 ಶ್ಲೋಕಗಳು ಮತ್ತೆ 4,80,000 ವರ್ಡ್ಸ್ ಇದು ನಿಮ್ಗೆ ಇಲ್ಲಿ ನೋಡಬಹುದು. ಇದು ಇಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ನಾನು ಇಲ್ಲೇನೆಲ್ಲ ಗೋಡೆಗಳ ಮೇಲೆ ತೋರಿಸ್ತಾ ಇದ್ದೀನಿ, ಇದೆಲ್ಲ ರಾಮಾಯಣನ ಕೆತ್ತಿರತಕ್ಕಂಥದ್ದು ನೀವಿಲ್ಲಿ ನೋಡಬಹುದು. ಮತ್ತಿದು ವಾಲ್ಮೀಕಿ ಭವನ ಕೂಡ ತುಂಬಾ ದೊಡ್ಡದಾಗಿದೆ ನೋಡೋದಕ್ಕೆ. ತುಂಬಾ ದೊಡ್ಡ ಹಾಲ್. ಅಷ್ಟು ಹಾಲ್ ಒಳಗಡೆ ಒಂದು ಗೋಡೆಯಲ್ಲೂ ನೀವು ಜಾಗ ನೋಡಕ್ಕಾಗಲ್ಲ. ಅಷ್ಟು ಕಡೆನೂ ಈ ತರ ರಾಮಾಯಣನ ಅಧ್ಯಾಯದ ಪ್ರಕಾರ ಎಲ್ಲಾ ಕಡೆನೂ ಕೆತ್ತಿದ್ದಾರೆ. ಇದೆಲ್ಲ ಸಂಸ್ಕೃತದಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅದನ್ನು. ಇದು ಇಲ್ಲಿ ವಾಲ್ಮೀಕಿ ಭವನದ ಒಳಗಡೆ ನೋಡೋ ಅಂಥದ್ದು. ಮತ್ತೆ ಇದು ಹಾಲ್ ಒಳಗಡೆ ತೋರಿಸ್ತಾ ನೋಡಿ ಎಷ್ಟು ದೊಡ್ಡದಾಗಿದೆ ಹಾಲ್. ಮತ್ತೆ ಇದು ಮೇಲ್ಗಡೆ ಫಸ್ಟ್ ಫ್ಲೋರ್ ಕೂಡ ಇದೆ, ಬಟ್ ಅಲ್ಲಿ ಯಾರಿಗೂ ಅಲೋ ಮಾಡೋದಿಲ್ಲ ನೋಡೋದಕ್ಕೆ. ನೋಡಿ, ಪ್ರತಿಯೊಂದು ಕಡೆನೂ ರಾಮಾಯಣನ ಕೆತ್ತಿದ್ದಾರೆ. ಇದೇ ಇಲ್ಲಿನ ವಿಶೇಷ. ಇಲ್ಲಿ ನೀವು ವಾಲ್ಮೀಕಿ ಮಹರ್ಷಿ ಹಾಗೂ ಲವಕುಶರ ವಿಗ್ರಹಗಳನ್ನು ಇಲ್ಲಿ ನೀವು ನೋಡಬಹುದು. ನೋಡಿ ಎಷ್ಟು ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ ಇದು ವಾಲ್ಮೀಕಿ ಭವನ್. ಇದು ಕೂಡ ಒಂದು ನೋಡೋ ಅಂತ ಜಾಗ ಅಯೋಧ್ಯೆಯಲ್ಲಿ. ನೀವು ನೆಕ್ಸ್ಟ್ ಟೈಮ್ ಬಂದ್ರೆ ಇಲ್ಲಿ ಅಯೋಧ್ಯೆಯಲ್ಲಿ ಇದು ಖಂಡಿತ ನೋಡಿ, ತುಂಬಾ ಚೆನ್ನಾಗಿದೆ. ನಮ್ಮ ಈ ಅಯೋಧ್ಯೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಯಾಗ್ರಾಜ್ನ ತೋರಿಸ್ತೀವಿ. ಯಾಕಂದರೆ Day 2 ನಾವು ಪ್ರಯಾಗ್ರಾಜ್ ಹೋಗಿದ್ವಿ. ಅಲ್ಲಿಂದು ನಾನು ಡೀಟೇಲ್ಸ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು ವೀಕ್ಷಕರೇ.